ಒಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ರಾಯಚೂರಿಂದ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ಹೊಸಕೋಟೆ ಅಂತ ರಾಯಚೂರು. ಓಕೆ, ಮಾತಾಡಿ ಸರ್. ನಮಸ್ತೆ ಗುರುಜಿ. ನಮಸ್ಕಾರಪ್ಪ. ಸರ್, ನಮ್ಮ ಮಗಂದು ಡೇಟ್ ಆಫ್ ಬರ್ತ್ 11/11 ಸೆಪ್ಟೆಂಬರ್. ಹಾಂ. ಟೈಮು ರಾತ್ರಿ 9:15. ಮತ್ತೆ ಮದುವೆ ಬಗ್ಗೆ ವಿಚಾರ ಮಾಡಬೇಕಾಯ್ತು. ಏನು ನಕ್ಷತ್ರ ಅಂದರೆ? ಧನುರಾಶಿ ಮೂಲ ನಕ್ಷತ್ರ. ಮದುವೆ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ, ಆಮೇಲೆ ರಿಸಲ್ಟ್ ಸಿಗ್ತಿಲ್ಲ. ಈಗ ನೋಡಿ, ಧನುಸ್ ರಾಶಿಯವರಿಗೆ ಗುರುಬಲ ಇಲ್ಲ. ಅದು ಈ ಜಾತಕವನ್ನು ತೆಗೆದುಕೊಂಡಾಗ ನಿಮ್ಮ ಹುಡುಗನ ಜಾತಕದಲ್ಲಿ ಕುಜದೋಷ ಇರುತ್ತೆ. ಒಂದು ಕುಜದೋಷ ಕ್ಲಿಯರ್ ಮಾಡ್ಕೊಳ್ಳಿ. ಗುರುಬಲ ಬರುವಂಥದ್ದು ನವಂಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ಈಗ ನೀವು ಪ್ರಯತ್ನ ನವಂಬರ್ ತಿಂಗಳಲ್ಲಿ ನಂತರದಲ್ಲಿ ಒಂದು ಫಲಿಸುತ್ತೆ ಅಂತ ಹೇಳ್ಬೋದು. ಮೋಸ್ಟ್ಲಿ 2027 ಫೆಬ್ರವರಿ ಟು ಮೇ ತಿಂಗಳಲ್ಲಿ ಮದುವೆ ಆಗಬಹುದು. ಪ್ರಯತ್ನವನ್ನು ಮಾಡಿ. ಈ ಗುರುಬಲ ಇಲ್ಲ, ನವಂಬರಿಂದ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಕರ್ಮದ ಹಾದಿಯಲ್ಲಿ ಒಂಟಿಯಾಗಿರುವಾಗ ಗುರುಗಳ ಮಾರ್ಗದರ್ಶನ ಅಥವಾ ಆಧ್ಯಾತ್ಮಿಕವಾದಂಥ ಮಾರ್ಗದರ್ಶನಗಳು ಹೇಗೆ ಪರಿಹಾರವಾಗಿ ಸಹಾಯಕ್ಕೆ ಬರಬಹುದು ಅಂತ ಅನಿಸುತ್ತೆ, ಅಂತ ಪರಿಹಾರವಾಗಬಹುದು ಅಂತ? ಸರ್, ಮನುಷ್ಯ ಜನನವನ್ನು ತಾಳಿದಾಗ ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ ಇದೆಲ್ಲವನ್ನೂ ಸಹ ಅನುಭವಿಸ್ತಾನೆ. ಬಾಲ್ಯದಲ್ಲಿ ಆಗುವಂತಹ ಚೇಷ್ಟೆಗಳಿಗೆ, ಕುಚೇಷ್ಟೆಗಳಿಗೆ ಕ್ಷಮೆ ಉಂಟು. ಅವನಿಗೆ ಇನ್ನೂ ಬುದ್ಧಿ ಬೆಳವಣಿಗೆ ಇರೋದಿಲ್ಲ. ಅದೇ ಮನುಷ್ಯ ಬಾಲ್ಯಾವಸ್ಥೆಗೆ ಬರ್ತಾನಲ್ಲ, ಅಲ್ಲಿಂದ ಅವನ ಕರ್ಮಗಳು ಶುರುವಾಗುತ್ತೆ. ಬಾಲ್ಯವನ್ನು ಕಡಿದು ಪ್ರೌಢಾವಸ್ಥೆಗೆ ಬರ್ತಾನೆ ಅವನು, ಅಲ್ಲಿಂದ ಅವನ ಕರ್ಮಗಳು ಶುರುವಾಗುತ್ತೆ. ಪ್ರೌಢಾವಸ್ಥೆಯಿಂದ ಈ ಬಾಲ್ಯಾವಸ್ಥೆಯಲ್ಲಿ ಆಗುವಂಥದ್ದೆಲ್ಲವೂ ಸಹ ಕೃಷ್ಣನ ಚೇಷ್ಟೆಗಳು ಅಂತ ನಾವು ಹೇಳ್ತಿರ್ತೀವಿ. ಅದಕ್ಕೆ ಕ್ಷಮೆಯುಂಟು. ನಂತರದಲ್ಲಿ ಪ್ರೌಢಾವಸ್ಥೆಗೆ ಬರುವಂತಹ ಕರ್ಮಗಳನ್ನು, ಏನೇ ಕರ್ಮಗಳನ್ನು ಮಾಡಿದ್ರೂ ತಂದೆ ತಾಯಿಗಳಿಗೆ ಅದು ಸಮನಾಗಿ ಹಂಚುತ್ತೆ. ಅದು ಅಂದರೆ ಪುತ್ರ ಮಾಡುವಂಥ ಅಥವಾ ಪುತ್ರಿ ಮಾಡುವಂಥ ಕರ್ಮಗಳು ಹೆತ್ತವರಿಗೂ ಕೂಡ ಹೋಗುತ್ತೆ, ಹೆತ್ತವರಿಗೆ ಸಮನಾಗಿ ಹಂಚುತ್ತೆ. ಯಾಕೆಂದರೆ ನೀವು ನಿಮ್ಮ ಬೆಳವಣಿಗೆ ಸರಿ ಇಲ್ಲ, ಅಲ್ಲಿಗೆ ನೀವು ಬೆಳೆಸಿದಂಥ ರೀತಿ ಸರಿ ಇಲ್ಲ, ಪೋಷಕರ ಕರ್ಮವನ್ನು ನೀನು ಅನುಭವಿಸ್ಬೇಕು. ಜೊತೆಯಲ್ಲಿ ಅವನನ್ನು ಏನೇ ಕರ್ಮಗಳನ್ನು ಮಾಡುವಂಥ ತಡೆಯುವಂಥ ಶಕ್ತಿ ನಿಮಗುಂಟು. ಆ ತಡೆಯುವಂಥ ಶಕ್ತಿ ನಿಮ್ಮಲ್ಲಾಗಲಿಲ್ಲ ಅಂದರೆ ಅದು ಕರ್ಮವನ್ನು ನೀನು ಅನುಭವಿಸಿ ಅಂತ ಆ ಪ್ರೌಢಾವಸ್ಥೆಗೆ ಬಂದಂಥ ಬಾಲಕನ ಆ ಕರ್ಮಗಳ ತಂದೆ ತಾಯಿಗಳು ಹಂಚುತ್ತೆ. ಅನಂತರದಲ್ಲಿ ಅವನು ವಿವಾಹಕ್ಕೆ ಬಂದು ಗೃಹಸ್ಥಾಶ್ರಮಕ್ಕೆ ಪ್ರವೇಶವನ್ನು ಮಾಡ್ತಾನೆ. ದಾಂಪತ್ಯ ಜೀವನವನ್ನು ಮಾಡು ಸ್ವಂತ ಅವನ ಒಂದು ಜೀವನ ಆರಂಭವಾಗುತ್ತೆ ಹೆಂಡತಿ ಬಂದ ನಂತರದಲ್ಲಿ. ಆ ಹೆಂಡತಿ ಬಂದ ನಂತರದ ಮಾಡಿದಂಥ ಕರ್ಮ ಇದೆಯಲ್ಲ, ಅದು ಹೆಂಡತಿಗೆ ಮಾತ್ರ ಹಂಚುತ್ತೆ. ಅದು ತಂದೆ ತಾಯಿ ಬಿಟ್ಬಿಡುತ್ತಾಗ ನೀನು ಮಾಡುವಂಥ ಕರ್ಮ ತಂದೆ ತಾಯಿಗಳು ಬರೋದಿಲ್ಲ. ಇನ್ನು ಮಾಡಿದಂಥ ಕರ್ಮಗಳೆಲ್ಲಿ ಬರುತ್ತೆ ಅಂದರೆ ಹೆಂಡತಿಗೆ ಬರುತ್ತೆ. ನೀನು ಒಳ್ಳೇದು ಮಾಡ್ದ ಹೆಂಡತಿಗೆ ಶೇರ್ ಆಗುತ್ತೆ, ಕೆಟ್ಟದ್ದು ಮಾಡ್ದ ಹೆಂಡತಿಗೆ ಶೇರ್ ಆಗುತ್ತೆ, ಪುಣ್ಯ ಮಾಡ್ದ ಹೆಂಡತಿಗೆ ಶೇರ್ ಆಗುತ್ತೆ. ಅದೇ ನೀನು ಕರ್ಮವನ್ನು ಮಾಡ್ದ ಹೆಂಡತಿಗೆ ಶೇರ್ ಆಗುತ್ತೆ. ಅದೇ ನೀನು ಒಳಿತನ್ನು ಮಾಡ್ದ, ನೀನು ಧರ್ಮ ಕಾರ್ಯಗಳನ್ನು ಮಾಡ್ದ, ದಾನ ಧರ್ಮಾದಿಗಳನ್ನು ಮಾಡ್ದ, ಇನ್ನೊಬ್ಬರಿಗೆ ಏನಾದ್ರು ಸಹಕಾರ ಮಾಡ್ದ, ಸಹಯೋಗವನ್ನು ಮಾಡ್ದ, ಒಬ್ಬ ಜೀವನವನ್ನು ಉದ್ಧಾರ ಮಾಡ್ದ. ಒಬ್ಬ ಯಾರೋ ಪಾಪ ನರಳತಾ ಇರ್ತಾನೆ, ಅವನಿಗೊಂದು ರಕ್ಷಣೆ ಕೊಟ್ಟ್ಯಾ. ಒಬ್ಬ ಜೀವನ ಮಾಡೋದಕ್ಕೆ ಭಾಳ ಕಷ್ಟಕರ ಆಗಿರುತ್ತೆ. ಒಬ್ಬರು ಯಾರೋ ಸಾವಿನ ದಡೆಗೆ ಹೋಗಿ ಬಂದಿರ್ತಾನೆ, ಅವನಿಗೊಂದು ಪುನರ್ಜನ್ಮ ಕೊಟ್ಟ ನೀನು. ಅದು ನಿನ್ನ ಹೆಂಡತಿನ ಕಾಪಾಡುತ್ತೆ, ನಿನ್ನ ಮಕ್ಕಳನ್ನ ಕಾಪಾಡುತ್ತೆ. ಅದನ್ನು ಬಿಟ್ಟು ನೀನು ಮಾಡಿದಂಥ ಕರ್ಮಗಳನ್ನೂ ಸಹ ನಾನು ಮಾಡ್ಕೊಂಬತ್ತಿದ್ರೆ ಆ ಕರ್ಮವನ್ನು ನನ್ನ ಗಂಡ ಮಾಡಿದಂಥ, ನೀನು ಮೇಡಮ್ ಅವ್ರು ಹೇಳಿದ್ರು ಉದಾಹರಣೆ, ನನ್ನ ಫಾರಿನ್ನಲ್ಲಿದ್ದ ನನ್ನ ಯಜಮಾನರು, ನಿಮ್ಮ ಯಜಮಾನರು ನೀವು ಇಲ್ಲಿಂದ ಪ್ರಾರ್ಥನೆ ಮಾಡ್ಕೊಳ್ತಿರ್ತೀರಿ, ಭಾಳ ಒಳ್ಳೆಯದು. ಅವರು ಅಲ್ಲಿ ಅದೇ ತಿರುಗಿ ನಡ್ಕೊಳ್ಬೇಕು. ಅಲ್ಲಿನಾದ್ರು ಸಣ್ಣ ಪುಟ್ಟ ಕರ್ಮಗಳನ್ನ ಮಾಡಿಬಿಟ್ರೆ ಆ ಕರ್ಮ ರಿಟರ್ನ್ ನಮಗೆ ಬೆಳೆಯುತ್ತಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಸಾಂಸಾರಿಕ ಜೀವನ ಹೆಂಗಿರಬೇಕು ಅಂತಂದರೆ, ಒಂದು ತಟ್ಟೆಲಿ ಊಟ ಮಾಡುವಂತಹ ಆಹಾರವಾಗಿರಬೇಕು, ಒಂದು ಅರ್ಧನಾರೀಶ್ವರ ರೀತಿಯಲ್ಲಿರಬೇಕು, ಜೊತೆಯಲ್ಲಿ ಒಂದು ನಾಣ್ಯದ ಮುಖಗಳಿದ್ದಂಗೆ ಇರಬೇಕು. ಓಕೆ, ಎಸ್, ಮಾತಾಡ್ತಾ ಹೋಗೋಣ. ಬೆಂಗಳೂರಿಂದ ಕವಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ಹಲೋ ಕವಿತಾ ಅವರೇ, ನಮಸ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ನಾವು ಪಾಪ ಪುಣ್ಯದ ಬಗ್ಗೆ ಮಾತಾಡ್ತಿದ್ವಿ. ಹೆಂಡತಿ ಮಾಡುವಂಥ ಪುಣ್ಯ ಅಥವಾ ಕರ್ಮ ಅದು ಗಂಡನಿಗೂ ಕೂಡ ಅದರ ಪಾಲು ಎಷ್ಟು ಸಿಗುತ್ತಾ, ಪುಣ್ಯ ಅಥವಾ ಪಾಪದ ಕರ್ಮಗಳು ಅನ್ನುವಂಥ ವಿಚಾರವಾಗಿ ಪ್ರಶ್ನೆ ಕೇಳಿ. ಸರ್, ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಕವಿತಾ, ಏನು ನಕ್ಷತ್ರ ನಿಮ್ಮದು? ಸರ್, ಮೇಷರಾಶಿ. ನಕ್ಷತ್ರ ಗೊತ್ತಿಲ್ಲ ಸರ್. ಕವಿತಾ, ಓಕೆ. ಮೋಸ್ಟ್ಲಿ ಈಗಾಗಲೇ 2 ಸರಿ ಆಕ್ಸಿಡೆಂಟ್ ಆಗಿದೆ ಸರ್. ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದೆ. ತುಂಬಾ ಆರೋಗ್ಯ ಪ್ರಾಬ್ಲಮ್ ಇದೆ ಸರ್. ಏನ್ ಮಾಡ್ಬೋದು? ಕವಿತಾ, ನಿಮ್ಮದು ನೋಡಿ, ಮೇಷರಾಶಿಯವರಿಗೆ 7.5 ಶನಿ ಇದೆ.
ನಿಮಗೆ 7.5 ಶನಿ ಬಂದಾಗ ಆಲ್ಮೋಸ್ಟು ಈ ರೀತಿಯಾದಂತಹ ಆರೋಗ್ಯದ ವ್ಯತ್ಯಾಸಗಳು ಮತ್ತು ಈ ಥರ ಅಪಘಾತಗಳು, ಅಪನಿಂದನೆಗಳು ಇವೆಲ್ಲವೂ ಸಹ ಆಲ್ಮೋಸ್ಟ್ ಈ ಥರ 7.5 ಬಂದವ್ರಿಗೆ ಬಂದೇ ಬರ್ತಾ ಇರುತ್ತೆ. ಆದರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆದಷ್ಟು ಸಹ ನಿಮ್ಮ ಜಾತಕವನ್ನು ಹತ್ತಿರದಲ್ಲಿರುವಂಥ ಯಾರೋ ಜ್ಯೋತಿಷಿಗಳಲ್ಲಿ ಹತ್ರ ತೋರಿಸಿ, ಮತ್ತು ಅದಕ್ಕೆ ಆದಂಥ ಪರ್ಯಾಯ ಒಂದು ಆರಾಧನೆಗಳು, ಪೂಜೆಗಳಿರುತ್ತೆ. ನಾನು ಹೇಳುವಂಥದ್ದು 7.5 ಯಾವುದೇ ಬಂದಾಗಲೂ ಸಹ ನಾನು ಪ್ರತಿಯೊಂದು ವಾಹಿನಿ ಬಂದಾಗಲೂ ಹೇಳ್ತಿರ್ತೇನೆ. 7.5 ಬಂದಾಗ ಮನುಷ್ಯನ ಜೀವನ ಹೇಗಿರಬೇಕು ಅಂತಂದರೆ ಅತ್ಯಂತ ಪ್ರಾಮಾಣಿಕವಾಗಿರಬೇಕು, ವ್ಯಾಮೋಹಗಳಿಗೆ ಗುರಿಯಾಗದ ರೀತಿಯಲ್ಲಿರಬೇಕು, ಜೊತೆಯಲ್ಲಿ ಯಾವುದೇ ದುಶ್ಚಟಗಳಿಗೆ ಹೋಗದ ರೀತಿಯಲ್ಲಿರಬೇಕು. 7.5 ಹೇಳುವಂಥದ್ದು ಶನಿ ಭಾಳ ಸ್ತ್ರೀಯ ಗೌರವಾನ್ವಿತವಾಗಿ ನೋಡಿಕೊಳ್ಳುವಂಥ ಒಂದು ಗ್ರಹ, ಮಾತೃಸ್ಥಾನಕ್ಕೆ ಅತ್ಯಂತ ಬೆಲೆ ಕೊಡುವಂಥ ಒಂದು ಗ್ರಹ ಈ ಶನಿ ಗ್ರಹ. ಯಾವಾಗ 7.5ನಲ್ಲಿ ಒಂದು ನಮಗೆ ಯಾವ ರಾಶಿಯವರು ಬರ್ತಾರೆ ಆ ವ್ಯಕ್ತಿ ಹೆಂಗಿರಬೇಕು ಅಂತ ಸಂಪೂರ್ಣವಾದಂಥ ತ್ಯಾಗದ ಮಹಿಮೆಯಾಗಿರ್ಬೇಕು. ಅವನು ಯಾವುದೇ ವ್ಯಾಮೋಹಗಳಿಗೆ ಗುರಿಯಾಗಬಾರ್ದು, ಚಟಗಳಿಗೆ ಹೋಗಬಾರ್ದು. ಸ್ತ್ರೀ ವ್ಯಾಮೋಹದಿಂದ ಹಿಡಿದು, ಧೂಮಪಾನದಿಂದ ಹಿಡಿದು, ಮದ್ಯಪಾನದಿಂದ ಹಿಡಿದು, ಯಾವುದೇ ಈ ಜೂಜಾಟಗಳಿಂದ ಹಿಡಿದು ಒಂದು ದುಶ್ಚಟಗಳಿಗೆ ದಾಸನಾಗದ ರೀತಿಯಲ್ಲಿದ್ದಾಗ 7.5 ಯಾವುದೇ ರೀತಿಯಾದಂಥ ಪ್ರಮಾಣಗಳನ್ನು ನಮಗೆ ಕೊಡೋದಿಲ್ಲ. ಇದು ಶತಸಿದ್ಧ. ನೀವು ಇಷ್ಟರಲ್ಲಿ ಯಾವುದಾದ್ರೂ ಒಂದಿಟ್ಟರೆ ಅದರ ಕರ್ಮವನ್ನು ನೀವು ದುಪ್ಪಟ್ಟಾಗಿ ಕೊಡ್ತಾನೆ ಆ 7.5 ಆ ಕ್ಷಣದಲ್ಲೇ, ಆ ಕ್ಷಣದಲ್ಲ, ಜೀವನ ಆ ಪರ್ಯಾಯ 7.5 ವರ್ಷದಲ್ಲೇ ಅನುಭವಿಸಬೇಕಾಗತ್ತೆ. ಆದ್ದರಿಂದ ಆದಷ್ಟು ಸಹ 7.5ನಲ್ಲಿರೋರು ಆದಷ್ಟು ಸಹ ನಮಗೆ ಧರ್ಮದ ಕೆಲಸಗಳನ್ನು ಮಾಡೋಕ್ಕೆ ಬರೋದಿಲ್ಲ, ನಮಗೆ ದಾನ ಧರ್ಮ ಪುಣ್ಯದ ಕೆಲಸ ನಮ್ಗೆ ಏನೂ ಮಾಡೋಕ್ಕೆ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ಕರ್ಮಗಳನ್ನು ಮಾಡಬಾರ್ದು, ಪಾಪಗಳನ್ನು ಮಾಡಬಾರ್ದು, ಅವಮಾನಗಳನ್ನು ಮಾಡಬಾರ್ದು, ಅವಹೇಳನವಾಗಿ ಮಾತನಾಡಬಾರ್ದು, ಯಾರ ಬಗ್ಗೆ ಚುತ್ತವಾಗಿ ಮಾತನಾಡಬಾರ್ದು. ಜೊತೆಯಲ್ಲಿ ಸ್ತ್ರೀಯರಿಗೆ ಅತ್ಯಂತ ಗೌರವವಾಗಿ ಕೊಡಬೇಕು. ಒಂದು ಹೆಂಡತಿಯಿಂದ ಹಿಡಿದು, ತಾಯಿಯಿಂದ ಹಿಡಿದು ತನ್ನ ಮಗಳಿವರೆಗೂ ಸಹ ಏಕವಚನವನ್ನು ಬಳಸದೆ ಬಹುವಚನದಲ್ಲಿ ಬಳಸುತ್ತಾ ಅವರ ಗೌರವಾನ್ವಿತವಾಗಿ ನೀವು ಖಂಡಿತವಾಗಿ ನೋಡ್ಕೊಳ್ಳಿ. ನೀವು 7.5 ಯಾರೇ ತೊಗೊಳ್ಳಿ, ಅವ್ರಿಗೆ ಈ 7.5 ಒಂದು ರೀತಿಯಾದಂಥ ಕುರುಹು ಸಹ ಗೊತ್ತಿಲ್ಲದ ರೀತಿಯಲ್ಲಿ ಇದು ನಮ್ಮ ಪಾರು ಮಾಡ್ಕೊಂಡು ಹೋಗುತ್ತೆ. ಕವಿತವ್ರಿಗೆ ಒಂದು ವಿಚಾರ ನಾನು ಹೇಳ್ಬೋದು. ಕವಿತಾ ಈ ಕರೆ ಮಾಡಿದ್ದವ್ರಿಗೆ, ನಿಮಗೆ 7.5 ನಿಮಗೆ ಅಪಘಾತಗಳಾಯಿತು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ನಿಮ್ಮ ಗ್ರಹಗತಿಗಳ ಬೇರೆ ವ್ಯತ್ಯಾಸಗಳಿದೆ, ಅದನ್ನು ನೀವು ಪರಿಶೀಲನೆ ಮಾಡಬೇಕು. ದಶಾಭುಕ್ತಿಯಿಂದ ನಾವು ತೆಗೆದುಕೊಳ್ತೀವಿ. ದಶಾಭುಕ್ತಿಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅಂದರೆ ಬೇಕಾದ್ರೆ ಇವು ಜಾತಕ ತೆಗೆದುಕೊಂಡು ನೋಡಿದ್ರೆ ಬೇಕಾದ್ರೆ ಅದು ಗೊತ್ತಾಗ್ಬಿಡುತ್ತೆ. ಯಾವಾಗ ದಶಾಭುಕ್ತಿಗಳಲ್ಲಿ ಬುಧನ ದಶೆಯಲ್ಲಿ ರಾಹು, ಬುಧನ ದಶೆಯಲ್ಲಿ ಕೇತು ಯಾವಾಗ ಬರ್ತಾನೋ 100% ಆಕ್ಸಿಡೆಂಟ್.